ಎಲ್ಲರೂ ಏನು ನೋಡ್ತಾ ಇದ್ದೀರಿ? ನಗಾಡಿ ನಗಾಡಿ ಕಾರಣ ಇರಬೇಕಾ? ನಗಾಡು ನಗಾಡು ಈಗಲೂ ನಗಾಡದಿದ್ರೆ ಮತ್ತೆ ಇನ್ಯಾವಾಗ ನಗಾಡೋದು? ಅಷ್ಟು ಸಂತೋಷದ ವಿಷಯ. ನಿಮ್ಮಿಂದ ಬೀಳ್ಕೊಂಡಂತಹ ಹಲವು ಕಾಲವನ್ನು ಸೇರಿದೆ. ನಮ್ಮ ದೇವರನ್ನು ಕುರಿಸಿಕೊಂಡೆ ಪ್ರತ್ಯಕ್ಷರಾದವರಲ್ಲಿ ನೀನು ಹೇಳಿದ ಹಾಗೆ ಅಮರತ್ವವನ್ನು ಬೇಡಿದೆ. ಅವನಿಗಂತಲ್ಲ, ಅದು ಯಾರಿಗೂ ಕೊಡುವುದಕ್ಕಾಗುವುದಿಲ್ಲ. ಹಾಗಾಗಿ ಅದಕ್ಕೆ ಬದಲೊಂದು ದಾರಿಯನ್ನು ಹೇಳಿದ್ದಾನೆ. ಮುಂದೆ ನಿನಗೆ ಮರಣ ಬರುವುದಿದ್ದರೆ ಶಿವನಿಗೆ ಹುಟ್ಟುವ ಮಗನಿಂದ ಮಾತ್ರ ಮರಣ. ಅದಕ್ಕಾಗಿ ನಗಾಡಬೇಕಂತ ಹೇಳಿ. ಇನ್ನೊಂದು ಪ್ರಶ್ನೆ ಇದೆ. ಶಿವನಿಗೆ ಈಗ ಹೆಂಡತಿ ಇದ್ದಾಳ? ಅವಳನ್ನು ಮೊನ್ನೆ ಒಂದು ಪ್ರಸಂಗದಲ್ಲಿ ಸತ್ತು ಹೋತು. ಹೌದು, ಆ ಪ್ರಸಂಗದಲ್ಲಿ ಅವಳು ಸತ್ತು ಹೋಗಿದ್ದಾಳೆ. ಹಾಗಿದ್ರೆ ಶಿವನಿಗೆ ಮಕ್ಕಳಾಗುವುದುಂಟೆ? ಇಲ್ಲ. ಈಶಂಗೆ ಮಕ್ಕಳಾಗುವುದುಂಟೆ? ಖಂಡಿತ ಇಲ್ಲ. ಹಾಗಿದ್ರೆ ಶಿವನಿಗೆ ಮಕ್ಕಳಾಗುವುದಕ್ಕಿಲ್ಲ, ಮುಂದೆ ತಾರಕನನ್ನು ಯಾರು ಕೊಲ್ಲುವುದಕ್ಕೂ ಇಲ್ಲ. ಹಾಗಿದ್ರೆ ನಗಾಡಬೇಡುವ? ದಶ ದಿಕ್ಕುಗಳ ನಾವರಲ್ಲಿ ಬಂದು ಸುರರ ಸೊಕ್ಕ ನಿಲ್ಲುವ ಎಂದ ಪಕ್ಕರು ಅಮರ ಅದೇ ಏನೆಂಬೆ ಅದ್ಭುತವ. ಹಾಗಿದ್ರೆ ಇದುವೇ ಸರಿಯಾದ ಸಂದರ್ಭ. ಅಮರರಾಗಿರುವಂತಹ ನಾವು ಅಮರ